ರಾಜ್ಯದಲ್ಲಿ ಬೆಲೆ ಏರಿಕೆ ಅನ್ನುವಂಥ ನಿಟ್ಟಿನಲ್ಲಿ ಜನ ಪರಿತಪಿಸುವಂತಹ ಕೆಲಸ ಸದ್ಯಕ್ಕಂತೂ ಆಗ್ತಾ ಇದೆ. ಇತ್ತೀಚೆಗೆ ಸಾರಿಗೆ ವ್ಯವಸ್ಥೆಯಲ್ಲಿ KSRTC ಟಿಕೆಟ್ ದರ ಏರಿಕೆ ಆಯಿತು, BMTC ಟಿಕೆಟ್ ದರ ಏರಿಕೆ ಆಯಿತು. ಹಾಗೆ ಎಲ್ಲ ಸಾರಿಗೆ ನಿಗಮದಲ್ಲಿರುವಂಥ ಬಸ್ಗಳ ಬೆಲೆ ಟಿಕೆಟ್ ದರವನ್ನು ಏರಿಕೆ ಮಾಡುವಂಥ ಕೆಲಸ ಆಯಿತು. ಒಂದೊಳ್ಳೆ ಪ್ರಯಾಣಿಕ ಒಂದು ಸೇವೆಯನ್ನು ಕೊಡ್ತಿದ್ದಂತಹ ಮೆಟ್ರೋದಲ್ಲೂ ಕೂಡ ಟಿಕೆಟ್ ಏರಿಕೆ ಮಾಡುವಂಥ ಕೆಲಸ 4-5 ತಿಂಗಳಿಂದ ಹಿಂದೆ ಆಯಿತು. ಆದರೆ ಅದೇ ಮೆಟ್ರೋದಲ್ಲಿ ಮತ್ತೆ ಬೆಲೆ ಏರಿಕೆ ಮಾಡುವಂಥ ಕೆಲಸ ಮುಂದಾಗ್ತಾ ಇದ್ದಾರೆ BMRCL ಎನ್ನುವಂಥ ಮಾಹಿತಿ ಇದೆ. ಮುಂಬರುವಂತಹ ಫೆಬ್ರವರಿ ತಿಂಗಳಿಂದ ಪ್ರತಿ ಟಿಕೆಟ್ ದರವನ್ನು 5% ಏರಿಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತದೆ ಎನ್ನುವಂಥ ಮಾಹಿತಿ ಇದೆ. ಇದೇ ಒಂದು ಬೆಲೆ ಏರಿಕೆಯ ಜೀವನದ ಜೊತೆ ಸಾರಿಗೆ ವ್ಯವಸ್ಥೆಯಲ್ಲೂ ಕೂಡ ಟಿಕೆಟ್ ದರವನ್ನು ಏರಿಕೆ ಮಾಡ್ತಾ ಇದ್ದರೆ ಹೇಗೆ ಎನ್ನುವಂಥದ್ದು ಕೂಡ ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮೆಟ್ರೋ ಟಿಕೆಟ್ ದರವನ್ನು ಮುಂಬರುವಂಥ ದಿನಗಳಲ್ಲಿ ಏರಿಕೆ ಮಾಡಬೇಕಾ ಬೇಡವಾ ಎನ್ನುವಂಥ ಪ್ರಶ್ನೆಯನ್ನು ಇವತ್ತು ಜನಸಾಮಾನ್ಯರ ನಡುವೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾನೆ. ಹಾಗಾದರೆ ಜನಸಾಮಾನ್ಯರು ಏನು ಹೇಳ್ತಾರೆ? ಟಿಕೆಟ್ ದರವನ್ನು ಏರಿಕೆ ಮಾಡಬೇಕಾ, ಏರಿಕೆ ಮಾಡಬಾರ್ದಾ, ಯಾಕೆ ಮಾಡಬಾರ್ದು, ಯಾಕೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಜನಸಾಮಾನ್ಯರ ಉತ್ತರ ಹೇಗಿರುತ್ತೆ ಅವರನ್ನು ಕೇಳ್ತಾ ಹೋಗೋಣ ಬನ್ನಿ. ಈಗ ಮೆಟ್ರೋ ಸಂಚಾರ ನೀವು ಕೂಡ ಮಾಡಿ ಬಂದಿದ್ದೀರಾ. ಹೌದು. ಟಿಕೆಟ್ ದರ ನಿಮ್ಗೆ ಗೊತ್ತಿದ್ದಂಗೆ ಸ್ವಲ್ಪ ಜಾಸ್ತಿನೇ ಆಗಿದೆ. ಟಿಕೆಟ್ ದರ ಜಾಸ್ತಿ ಆಗಿದೆ. ಈಗ ಇದೇ ಟಿಕೆಟ್ ದರವನ್ನು ಫೆಬ್ರವರಿಗೆ ಮತ್ತೆ 5% ಏರಿಕೆ ಮಾಡಬೇಕು ಅಂತಿದ್ದಾರೆ. ಫಾರ್ ಎಕ್ಸಾಂಪಲ್ 100 ರೂಪಾಯಿ ಅಂತಂದ್ರೆ ಅದರಲ್ಲಿ 10 ರೂಪಾಯಿ 5 ರೂಪಾಯಿ ಜಾಸ್ತಿ ಆಗೇ ಆಗುತ್ತೆ. 110 ಆದ್ರೆ ಹೆಂಗೆ ಅಂತ ಹೇಳಿ ಜನಸಾಮಾನ್ಯರ ಪರಿಸ್ಥಿತಿ ಭಾಳ ಕೆಟ್ಟದಾಗಿದೆ ಇವತ್ತಿನ ದಿವಸದಲ್ಲಿ. ಈಗ ನಾನು ಯಾರಿಗಾದರೂ ಹೇಳಬೇಕಾದ್ರೆ ಈ ರಾಜ್ಯದಲ್ಲಿ ಆಡಳಿತ ಇರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ನೇರ ಹೊಣೆ ಅಂತ ಅನ್ಕೊತೀನಿ. ಜನರ ಬಗ್ಗೆ ಕಾಳಜಿ ಇಲ್ಲ ಅವರಿಗೆ. ಫ್ರೀ ಬಸ್ಸು, ಅದು ಫ್ರೀ ರ್ಯಾಷನ್ ಅಂತೇಳಿ ಈ ಥರ ಎಲ್ಲ ಮೆಟ್ರೋ ಏರಿಕೆ ಆಗಲಿ, ಬಸ್ಗಳಲ್ಲಿ ದರ ಏರಿಕೆ ಆಗಲಿ, ಇನ್ನಿತರ ಎಲ್ಲ ಜನಸಾಮಾನ್ಯರ ಮೇಲೆ ಭಾರ ಹಾಕ್ತಾ ಇರೋದು ರಾಜ್ಯ ಸರ್ಕಾರ. ಇದರಿಂದ ಈ ಬಡ ಜನರಿಗೆ ಇದರ ಮೇಲೆ ಭಾಳ ಪ್ರಭಾವ ಆಗ್ತಾ ಇದೆ. ಮಧ್ಯಮ ವರ್ಗ ಮತ್ತು ಬಡ ಜನರಿಗೆ ಭಾಳಷ್ಟು ಹೊರೆ ಆಗ್ತಾಯಿದೆ. ಇದರಿಂದ ನೋಡಿ, ಶ್ರೀಮಂತರು ಹೆಂಗಾದರೂ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಟ್ ಏನಾದರೂ ಭಾರ ಬೀಳ್ತದಂದರೆ ಮಧ್ಯಮ ಜನರಿಗೆ ಮತ್ತು ಕಡು ಬಡವ ಜನರಿಗೆ. ಮತ್ತು ಇವತ್ತಿನ ದಿವಸ ಏನು ರಾಜ್ಯ ಸರ್ಕಾರ ಮಹಿಳೆಯರಿಗೋಸ್ಕರ ಏನು ಬಸ್ ಮಾಡಿದ್ದಾರೆ, ಅದರಿಂದ ಹೆಚ್ಚಾಗಿ ನಮ್ಮ ಪುರುಷರ ಮೇಲೆ ಒಂದು ಜಿಮ್ಮೆದಾರಿ ಹೆಚ್ಚಿಗೆ ಆಗ್ತದೆ, ಪ್ರಭಾವ ಬೀಳ್ತಾ ಇದೆ ವಿದ್ಯಾರ್ಥಿಗಳಿಗೆ. ಈ ಸರ್ಕಾರ ಬಿಲ್ಕುಲ್ ವಿಫಲವಾಗಿದೆ. ಮುಂದಿನ ದಿನಗಳಲ್ಲಿ ಜನರು ಎಚ್ಚೆತ್ತುಕೊಂಡು ಮುಂದೆ ಬರೋ ದಿನಗಳಲ್ಲಿ ಒಳ್ಳೆ ಸರ್ಕಾರ ಆಯ್ಕೆ ಮಾಡಬೇಕಂತೇಳಿ ತಮ್ಮ ಮುಖಾಂತರ ನಾನು ಕೇಳಿಕೊಳ್ಳುತ್ತೆ. ಪ್ರತಿಯೊಂದರಲ್ಲೂ ಬೆಲೆ ಏರಿಕೆ ಅಂತ ಮಾಡಿದಾಗ ಸರ್ಕಾರಕ್ಕೆ ಹೋಗ್ತದೆ, ಅದನ್ನ ತೇಲ್ಸ್ಕೊಂಡು ಹೋಗ್ಲಿಕ್ಕೆ ಮಾಡ್ತಾ ಇದಾರೆ ಅಂತ ಗ್ಯಾರಂಟಿ ಯೋಜನೆಗಳಿಗೆ ಸರಿಪಡಿಸಲಿಕ್ಕೆ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ. ಜನರ ಹಿತದೃಷ್ಟಿಯಿಂದಲ್ಲ ಈ ಏನು ಏರಿಕೆ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರ ಮಾಡ್ತಾ ಇದ್ದಾರೆ. ಅವ್ರ ಗ್ಯಾರಂಟಿಗಳು ನಡಿಬೇಕಲ್ಲ. ಇನ್ನು 3 ವರ್ಷ ಏನು 2 ವರ್ಷ ಇನ್ನು 2.5 ವರ್ಷ ಅವ್ರ ಗ್ಯಾರಂಟಿ ನಡಿಬೇಕಾದ್ರೆ ಅವ್ರ ಹತ್ರ ದುಡ್ಡಿಲ್ಲ, ಜನರ ಮುಂದೆ ಹೋಗ್ಲಿಕ್ಕೆ ಮುಖ ಇಲ್ಲ. ಜನರಿಗೆ ಭಾರ ಹಾಕಿದ್ರೆ ಅವ್ರು ಎಲ್ಲಿಂದ ಕೊಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ದು ಇದೆ, ರಾಜ್ಯ ಸರ್ಕಾರದ್ದು ಇದೆ. ಆದರೂ ಕೂಡ ಇದು ನೇರವಾಗಿ ಭಾರ ಬೀಳೋದು ನಮ್ಮ ಮೇಲೆ, ಜನಸಾಮಾನ್ಯರ ಮೇಲೆ ನೇರವಾಗಿ ಭಾರ ಬೀಳ್ತದೆ. ಮುಂದಿನ ದಿನಗಳಲ್ಲಿ ಫೆಬ್ರವರಿ ಟಿಕೆಟ್ ದರ ಏರಿಕೆ ಮಾಡುವಂಥದ್ದು ಬೇಡ ಅಂತ ನಮ್ದು ಅನಿಸಿಕೆ ಇದೆ. ಸರ್ಕಾರ ಏನಿದೆ, ಸರ್ಕಾರ ತಮ್ಮ ವತಿಯಿಂದ, ರಾಜ್ಯ ಸರ್ಕಾರ ವತಿಯಿಂದ ಇದನ್ನು ಭರಿಸಲಿ. ಮೆಟ್ರೋದೇನು ಹೆಚ್ಚಿಗೆ ಮಾಡ್ತಾ ಇದ್ದಾರಲ್ಲ, ಸರ್ಕಾರನೇ ಭರಿಸ್ಬೇಕಂತೇಳಿ ತಮ್ಮ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೇನೆ. ಮೆಟ್ರೋ ಟಿಕೆಟ್ ಈಗಾಗಲೇ ಜಾಸ್ತಿ ಏರಿಕೆ ಆಗಿಬಿಟ್ಟಿದೆ ಆಲ್ರೆಡಿ. ಇವಾಗ ಆಲ್ರೆಡಿ 15% ಏನೋ ಎಕ್ಸ್ಟ್ರಾ ಮಾಡಿದ್ದಾರೆ. ಈಗ ಇನ್ನೂ ಜಾಸ್ತಿ ಅಂತಂದರೆ ಜನಗಳಿಗೆ ಭಾರಿ ತೊಂದರೆ ಆಗುತ್ತೆ. ಈಗ BMTCನಲ್ಲೂ ಇವಾಗ ಒಂದು ಸ್ಟಾಪ್ಗೆ ಈಗ 6 ರೂಪಾಯಿದಾಗ 5 ರೂಪಾಯಿ ಇರೋದು 6 ರೂಪಾಯಿ ಮಾಡಿದ್ದಾರೆ. ಆಮೇಲೆ 12 ರೂಪಾಯಿ ಇರೋದು 12 ರೂಪಾಯಿ, 10 ರೂಪಾಯಿ ಇರೋದು 12 ರೂಪಾಯಿ ಮಾಡಿದ್ದಾರೆ. 15 ರೂಪಾಯಿ ಇರೋದು 18 ರೂಪಾಯಿ ಮಾಡಿದ್ದಾರೆ. 25 ಇರೋದು 28 ಮಾಡಿದ್ದಾರೆ. ಜನಷ್ಟಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ನನಗೆ ಏನಾಗಿದೆ, ಒಂದ್ಸಲಿ BMTCಯಲ್ಲಿ 45 ರೂಪಾಯಿ ಚೇಂಜ್ ಬರೆದ್ಬಿಟ್ಟು ಒಂದು 45 ರೂಪಾಯಿ ಚೇಂಜ್ ಕೊಡ್ತೀನಿ ಅಂದ್ಬಿಟ್ಟು ಕೊಡಲೇ ಇಲ್ಲ, ಹಂಗೆ ಹೋಗ್ಬಿಟ್ಟಿದ್ದಾರೆ. ಎಷ್ಟೊಂದು ಜನ ಕಂಡಕ್ಟ್ರು ಈ ಥರ ಎಲ್ಲ ತೊಂದರೆ ಮಾಡ್ತಾರೆ. ಏನಾದರೂ ನಾವು ದುಡ್ಡು ಕೊಟ್ಟರು ದುಡ್ಡು ಕೊಟ್ಬಿಟ್ರು ಟಿಕೆಟ್ಗೆ ಅಂದರೆ ₹1 2 ರೂಪಾಯಿ ಚೇಂಜ್ ಇಲ್ಲ ಅಂದರೆ ಎಲ್ಲಂದರಲ್ಲೇ ಸ್ಟಾಪಲ್ಲಿ ಇಡ್ಸೋಗ್ಬಿಡ್ತಾರೆ.
ಯಾವುದೋ ಅವ್ರಿಗೆ ಟಿಕೆಟ್ ಇಶ್ಯೂ ಮಾಡ್ಬೇಕಾದ್ರೆ ಬಂದರೆ ಚೇಂಜ್ ಇದ್ರೆ ಅದು ಕೊಡ್ರಿ ಇಲ್ಲಾಂದ್ರೆ ಹಿಡಿದ್ಬಿಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಇದೊಂದು ಸ್ವಲ್ಪ ಸಹಕರಿಸ್ಬೇಕು. ಮೆಟ್ರೋದಲ್ಲಿ ಅಟ್ಲೀಸ್ಟ್ ಒಂದು ಟ್ರಾಫಿಕ್ ಅಂತ ಕ್ಲಿಯರ್ ಅಂತ ಬರ್ತೀವಿ, ಇಲ್ಲಿ ನೋಡಿದ್ರೆ ಟಿಕೆಟ್ ಜರ್ಕೆ ಮಾಡಿ. ಅಲ್ಲ ಮೆಟ್ರೋದಲ್ಲಿ ಮೆಟ್ರೋ ಓಕೆ ಇಲ್ಲ ಅಂತ ಹೇಳ್ದಿಲ್ಲ, ಫೇರ್ ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು. ಈ ಥರ ಭಾರಿ ಜನಕ್ಕೆ ತೊಂದರೆ ಆಗ್ತಾಯಿದೆ. ಈಗ ಏನಂತಂದರೆ, ಈಗ ನಾನು ಈಗ ಕೂಡ್ಲು ಗೇಟಿಂದ ಈಗ ಬಂದೆ ಮೆಜೆಸ್ಟಿಕ್ಕಿಗೆ. ಕೂಡ್ಲು ಗೇಟಿಂದ ರಾಷ್ಟ್ರೀಯ ವಿದ್ಯಾಲಯಕ್ಕೆ 30 ರೂಪಾಯಿ, ಅಲ್ಲಿಂದ ಅಲ್ಲಿಗೆ 30 ರೂಪಾಯಿ, ಅಲ್ಲಿಗೆ 60 ರುಪೀಸ್ ಆಯಿತು. ಬಸ್ನಲ್ಲಿ ಬಂದರೆ 28 ರುಪೀಸ್ ತೊಗೊಳೋರು. ಏನು ಅಂದರೆ ಬಸ್ನಲ್ಲಾದರೆ 1.5 ಅವರ್ ಆಗುತ್ತೆ ಅಂತೇಳಿ ಮೆಟ್ರೋದಾಗ ಬಂದೆ. ಇಲ್ಲೂ ಒಂದು 40 ಮಿನಿಟ್ಸ್ ಆಯಿತು. ಬಟ್ ಏನು ಅಂತಂದರೆ ಮೆಟ್ರೋ ಹೆವಿ ಕಾಸ್ಟ್ಲಿ ಸರ್, ಬಸ್ಸಿಗೆ ಹೋಲಿಸ್ಕೊಂಡ್ರೆ. ಮತ್ತೆ ಏರಿಕೆ ಮಾಡ್ತೀನಿ ಅಂತಿದ್ದಾರೆ, ಬೇಕಾ ಬೇಡವಾ ಅಂತ? ಸರ್ ಖಂಡಿತವಾಗ್ಲೂ ಬೇಡ. ಇದು ಜನಗಳು ಭಾರಿ ತೊಂದರೆ ಆಗ್ಬಿಡುತ್ತೆ ಸರ್ ಇವಾಗ ಇದ್ಬಿಟ್ಟು. ಯಾಕಂದ್ರೆ ಎಲ್ಲದರಲ್ಲೂ ಬೆಲೆ ಏರಿಕೆ ಆಗ್ತಾ ಹೋದ್ರೆ ಜನ ಹೆಂಗ್ ಬದುಕೋದು ಸರ್? ಭಾರಿ ಕಷ್ಟ. ಮೆಟ್ರೋ ಇದು ಮಾಡಿದ್ರೆ ಜನ ಯಾರು ದಾಸ್ತಿ ತಗೋಲ್ಲ, ಎಲ್ಲ ಒಂದು ವೆಹಿಕಲ್ ಯೂಸ್ ಮಾಡ್ಕೊತಾರೆ. ಹಂಗೇನಿಲ್ಲ, ಈಗ ಬಾಡಿಗೆ ಹಿಂಗಿರೋ ವೆಹಿಕಲ್ ಸಿಗ್ತದೆ, ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂತ ಓಡಾಡ್ತಾರೆ. ಆ ಥರ ಇನ್ನೇನು ತೊಂದರೆ ಆಗುತ್ತಾ? ಭಾರಿ ಇದೇ ಈಗಲೇ 60 ರೂಪಾಯಿ ನನಗೆ ಜಾಸ್ತಿ ಆಯ್ತಲ್ಲ ಸರ್. ಈಗ ನಾನು ಕೊಟ್ಟು ಬಂದಲ್ಲ 60 ರೂಪಾಯಿ ನಂಗೆ ಜಾಸ್ತಿ ಆಯಿತು. ನಾನು ಒಂದು 40 ರುಪೀಸು ಅಂದ್ಕೊಂಡು ಬಂದೆ. ನಾನು ಬಸ್ನಲ್ಲಾದ್ರೆ 28 ರುಪೀಸ್ ಅಷ್ಟೇ ಇದ್ಬಿಟ್ಟು, ಅಲ್ಲ ಒಂದು ಅರ್ಧ ಗಂಟೆ ಜಾಸ್ತಿ ಆಗೋದಷ್ಟೇ. ಆದರೆ ಹೆವಿ ಕಾಸ್ಟ್ಲಿ ಆಯಿತು ಸರ್ ಮೆಟ್ರೋ. ಹಾಗಾದ್ರೆ ಬೇಡ ಅಂತ ನಿಮಗೆ? ಬೇಡ ಸರ್, ಡೆಫಿನೆಟ್ಲಿ ಬೇಡ ಸರ್. ಇದೇ ಹೈಕ್ ಆಗೋಯ್ತು ಜಾಸ್ತಿ ಆದ್ರೆ ಇನ್ನೂ ಒತ್ತಡ ಆಗ್ಬಿಡುತ್ತೆ ಜನ. ಸರ್. ಇನ್ನು ಹೆವಿ ಈಗಲೇ ಒತ್ತಡ ಸರ್. ಜನಸಾಮಾನ್ಯರಿಗಿರುವಂತಹ ಸಾರಿಗೆ ವ್ಯವಸ್ಥೆನ ರೇಟ್ಗಳ ಮೂಲಕವಾಗಿ ಮತ್ತೆ ಜನರಿಗೆ ಕಾಟ ಕೊಡುತ್ತೆ ಸರ್. ಇನ್ನು ಹೆಂಗ್ ಗೊತ್ತಾ, ಇನ್ನ ಏನನ್ನ ಜಾಸ್ತಿ ಮಾಡಿದ್ರು, ಫೇರನ್ನ ಜಾಸ್ತಿ ಮಾಡಿದ್ರು ಅಂತಂದ್ರೆ ಏನು ಮಾಡ್ತಾರೆ ಅಂದ್ರೆ, ಅಲ್ಲ ಪ್ರಯಾಣಿಕರು ಅಂದ್ರೆ ಏನು ಮಾಡಲ್ಲ ಅವರು, ಎಲ್ಲ ಓನ್ ವೆಹಿಕಲ್ ಯೂಸ್ ಮಾಡ್ತಾರೆ. ಟ್ರಾಫಿಕ್ ಇನ್ನ ಜಾಸ್ತಿ ಆಗೋದು, ಕಡಿಮೆ ಆಗಲ್ಲ. ಈಗ ಜನ ಏನಾಗ್ತಾರೆ, ಟ್ರಾಫಿಕ್ ನೋಡ್ತಾರೆ, ಕೆಲವೊಬ್ರೆಲ್ಲ ಅವ್ರವ್ರ ಕಡೆಗೆ ಅವ್ರು ಹೋಗ್ಬಿಡ್ತಾರೆ, ಹೊಲ ಜಮೀನು ಮಾಡ್ಕೊಂಡು ಎಲ್ಲ ಒಂದು ಆಗ್ತದೆ ಬಿಡು, ಇಲ್ಲೇನು ಬಿಸ್ನೆಸ್ ಅನ್ನೋದು ಬೇಡ ಅನ್ನೋ ಸುಮ್ಮನೆ ಆಗ್ತದೆ. ಜನಸಾಮಾನ್ಯ ಬದುಕೋದು ಭಾಳ ಕಷ್ಟ ಇದೆ ಸರ್. 5% ಜಾಸ್ತಿ ಮಾಡಿದ್ರೆ ಅಲ್ಲಿಗೆ ಲೂಟಿ ಹೊಡಿತಾರೆ ಸರ್ಕಾರ. ಪಬ್ಲಿಕ್ ಏನು ಇದಿಲ್ಲ. ನೀವು ಮೆಟ್ರೋದಲ್ಲಿ ನಾವು ಓಡಾಡ್ತೀವಿ ಸರ್, ಓಡಾಡ್ತೀವಿ. ಎಲ್ಲಿಂದ ಎಲ್ಲಿ ಬಂದ್ರಿ ಸರ್? ನಾವು ಬನಶಂಕರಿಯಿಂದ ಓಡಾಡ್ತೀವಿ, ಮೆಜೆಸ್ಟಿಕ್ ಬರ್ತೀವಿ. ತುಂಬ ಜಾಸ್ತಿ ಆಗಿದೆ. ಎಷ್ಟಾಯ್ತು ಈಗ ನೀವು ಬರುವಾಗ? 35. ಬನಶಂಕರಿಯಿಂದ ಇಲ್ಲಿ ಬರ್ಬೇಕಾದ್ರೆ ಎಷ್ಟಾಗಿತ್ತು ಸರ್? 40 ರುಪೀಸ್. 40 ರೂಪಾಯಿ. ಬಸ್ಸಲ್ಲಿ ಬಂದ್ರೆ ಒಂದು 18 ರೂಪಾಯಿ ಮುಗೀತು. ಈಗ ಅದೇ 40 ರೂಪಾಯಿ ಇನ್ನೂ ಜಾಸ್ತಿ ಆದ್ರೆ ಇನ್ನೊಂದು 50 ರೂಪಾಯಿ ಜಾಸ್ತಿ ಆಗುತ್ತೆ. 50 ರೂಪಾಯಿ ಆಗ್ಬೋದು. ಹೆಂಗೆ ಬದುಕೋದು ಅಂತ ಕಷ್ಟ, ಜೀವನ ಮಾಡೋದು ಕಷ್ಟ ಇದೆ. ಎಲ್ಲ ಏರಿಕೆ ಆಗ್ಬಾರ್ದ್ರಿ, ಕಡಿಮೆ ಆಗ್ಬೇಕು ನಮಗೆ. ಕಡಿಮೆ ಆಗಿದ್ರೆ ಎಲ್ಲರಿಗೆ ಬಡವ್ರ ಬಗ್ರಿಗೆ ಒಂದು ಮಾತಾಡ್ತೀನಿ. ಬಡವ್ರ ಬಗ್ರಿಗೆ ಎಲ್ಲರಿಗೂ ಅನುಕೂಲ ಆಕತಿ. ಜಾಸ್ತಿ ಆದ್ರೆ ಯಾರಿಗೆ ಅನುಕೂಲ ಆಕತಿ ಹೇಳ್ರಿ? ನಮ್ದು ಅದಕ್ಕೆ ಎಲ್ಲದೂ ಕಡಿಮೆ ಆಗ್ಬೇಕಂತ ನಮ್ಮ ಮನಸ್ಸಿಗೆ. ಮೆಟ್ರೋ ಟಿಕೆಟ್ ಕೂಡ ಏರಿಕೆ ಮಾಡ್ಬೇಕಂತಿದ್ದಾರೆ. ಅಯ್ಯೋ ಬರ್ತಿ ತೊಂದರೆ ಆಗತ್ತೆ ಬಿಡ್ರಿ, ಎಲ್ಲ ತೊಂದರೆ ಆಗುತ್ತೆ, ಎಲ್ಲ ತೊಂದರೆ ಆಕತ್ತೆ, ಬಡವ್ರಿಗೆಲ್ಲ ತೊಂದರೆ ಎಲ್ಲಿಂದ ಆಗ್ತದೆ. ಬಂದ್ರು ಈಗ? ನಾವು ಇಲ್ಲಿ ಬೆಂಗಳೂರಿಂದನೇ ಬಂದಿದ್ದೀವಿ, ದಾವಣಗೆರೆಗೆ ಹೋಗಕ್ಕೆ ಹೊಂಟಿದ್ದೀವಿ. ಎಷ್ಟು ತಗೊಂಡ್ರು ಮೆಟ್ರೋ ಟಿಕೆಟ್? 40 ರೂಪಾಯಿ ತಗೊಂಡ್ರು. 40 ರೂಪಾಯಿ ಜಾಸ್ತಿ ಆಯ್ತು ಅಂತ ನಮ್ಗೆ. ಮತ್ತೆ ಜಾಸ್ತಿ ಆಗುತ್ತಲ್ಲ ಅದ್ರ ವಿಚಾರದಲ್ಲಿ? ಜಾಸ್ತಿ ಆದ್ರೆ ಮತ್ತೆ ಬಡವ್ರ ಬಗ್ಗೆ ಹೆಂಗ್ರಿ ಬದುಕ್ಬೇಕು? ಎಲ್ಲದರಲ್ಲೂ ಬೆಲೆ ಏರಿಕೆ, ಎಲ್ಲ ಬೆಲೆ ಏರಿಕೆ ಕಡಿಮೆ ಆಗ್ಬೇಕು ಅಂತ ನಮ್ಮ ಮನಸ್ಸಿಗೆ ನೋಡಿ. ಎಲ್ಲ ಜಾಸ್ತಿನೇ ಮಾಡ್ಬಿಟ್ಟಿದ್ದಾರೆ. ಜಾಸ್ತಿ ಮಾಡಿದ್ರು ಮತ್ತೆ ಏನ್ ಮಾಡ್ಬೇಕು? ಬಸ್ದು ಫ್ರೀ ಬಿಟ್ರೆ ಬೇರೆ ಏನೂ ಇಲ್ಲ. ನಮ್ದು ಏನಿಲ್ಲ, ಬಸ್ ಅಷ್ಟೇ ಫ್ರೀ, ನಮ್ದು ಏನಿಲ್ಲ. ಎಲ್ಲ ಕೊಂಡ್ಕೋಬೇಕು, ತಿನ್ಬೇಕು ನೋಡ್ರಿ. ಎಲ್ಲ ತೊಂದರೆ ಆಗುತ್ತೆ ಅಂತ ನಮ್ಗೆ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಆದ್ರೆ ನಮ್ದು ಎಲ್ಲರಿಗೂ. ನಾವು ದಾವಣಗೆರೆ ಇಲ್ಲಿ ಮೆಟ್ರೋದಲ್ಲಿ ಬಂದ್ರಿ, ಮೆಟ್ರೋದಲ್ಲಿ ಬಂದ್ವಿ. 40 ರೂಪಾಯಿ ಜಾಸ್ತಿ ಆಗೋಗಿದೆ. ಜಾಸ್ತಿ ಆಗಿತ್ತು ಮತ್ತೆ, ಅದ್ರ ಕಡಿಮೆ ಆಗ್ಬೇಕು ಅಂತ. ಇಲ್ಲಿ ಮೆಟ್ರೋದಲ್ಲಿ ಮೊದಲೇ ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಎಲ್ಚನಹಳ್ಳಿಗೆ ಹೋಗಬೇಕು ಅಂದರೆ 38 ರೂಪಾಯಿ ಇತ್ತು. ಈಗ ಕೆಲವು ಟೈಮ್ 45 ಕಟ್ಟಾಗುತ್ತೆ, ಕೆಲವು ಟೈಮ್ 50 ಕಟ್ಟಾಗುತ್ತೆ, ಕೆಲವು ಟೈಮ್ 47.5 ಕಟ್ಟಾಗುತ್ತೆ. ಅದು ಕಾರ್ಡ್ನಲ್ಲಿ. ಈಗ ಕ್ಯಾಶ್ನಲ್ಲಿ ಇನ್ನೂ ಎಷ್ಟು ತಗೋತಾರೆ ಅಂತ ಗೊತ್ತಿಲ್ಲ, ಚಿಲ್ಲರೆ ಇಲ್ಲ. ಅದು ಕಂಟಿನ್ಯೂ ಫುಲ್ಲು ರೌಂಡ್ ಫಿಗರಲ್ಲೇ ತಗೋತಾರೆ. ಆದರೆ ಈಗ ತುಂಬಾ ರೇಟ್ ಜಾಸ್ತಿ ಆಗಿದೆ ಮೆಟ್ರೋ ರೇಟು. ಅಂದರೆ ನಾವು ಅಂದ್ಕೊಂಡಂಗೆ ಈಗ ಆ್ಯಕ್ಚುಲಿ ಇದು BMTC ಏನಿದೆ, BMTCಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಏನೋ ಒಂದು 5 ರೂಪಾಯಿ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಆದರೆ ತುಂಬಾ ಏರಿಕೆ ಆಗಿದೆ ಈಗ. ಹೌದು, ಮತ್ತೆ ಏರಿಕೆ ಮಾಡ್ತಾರೆ. ಫೆಬ್ರವರಿಯಿಂದ 5% ಏರಿಕೆ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮಾಡ್ತಾರೆ ಸರ್. ಯಾಕೆಂದರೆ ಈಗ ಮಾಡೋದು ಕಾರಣ ಏನು ಅಂತ ಅಂದರೆ,
ಈಗ 2,000 ರೂಪಾಯಿ ಕೊಡ್ತೀವಿ, ಆಮೇಲೆ ಈ ಗೌರ್ಮೆಂಟು ಗಾಡಿಗಳು ಫ್ರೀ ಬಿಡ್ತೀವಿ ಅಂತ ಎಲ್ಲ ಹೇಳ್ತಾರೆ. ಈಗ 5 ಗ್ಯಾರಂಟಿಗಳು ತಂದು 5 ಗ್ಯಾರಂಟಿಗಳು ತಂದು ನೀವು ನೋಡಿರಬೇಕು ಬಹುಶಃ ರೋಡ್ಗಳಲ್ಲಿ ಎಷ್ಟು ಇದಿದೆ, ಗುಂಡಿಗಳಿದೆ, ಎಲ್ಲ ಇದೆ, ಜನಗಳು ಎಷ್ಟು ಜನ ಸಾಯ್ತಾ ಇದ್ದಾರೆ, ಇದೆಲ್ಲ ಪ್ರಾಬ್ಲಮ್ ಇದೆ. ಬಟ್ ಇನ್ನೊಂದೇನೆಂದರೆ ಇವರು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆಂದರೆ ಕೆಲವರು ಈಗ ಸರ್ಕಾರಿ ನೌಕರರು ಏನಿದ್ದಾರೆ, ಈ KSRTC ಅವರು, ಅವ್ರಿಗೂ ಸರಿಯಾಗಿ ಸಂಬಳಗಳು ಸಿಗ್ತಾ ಇಲ್ಲ, ಅವ್ರಿಗೂ ರೋದನೆ. ಆದ್ರೂ ಪಾಪ ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ಜೀವನ ಸಾಗಿಸ್ಕೊಂಡು ಹೋಗ್ತಾರೆ, ಏನೋ ಮಾಡಲೇಬೇಕು. ಅದರಿಂದ ತುಂಬಾ ರೇಟ್ ಜಾಸ್ತಿ ಮಾಡಿದ್ದಾರೆ. ಹೌದು. ಅಂದ್ರೆ ಈ ಮೆಟ್ರೋ ಟಿಕೆಟ್ ಏರಿಕೆ ಮಾಡೋದು ಬೇಡ ಅಂತೇಳಿ ಮೆಟ್ರೋ ಟಿಕೆಟ್ ಈಗ ಸದ್ಯಕ್ಕೆ ಈಗ ಆಲ್ರೆಡಿ ಏರಿಕೆ ಮಾಡಿದ್ದಾರೆ. ತುಂಬಾನೇ ಲಾಟ್ ಆಫ್ ಡಿಫ್ರೆನ್ಸ್ ಆಗಿದೆ. ಮತ್ತೆ ಏರಿಕೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದರಿಂದ ತಿರ್ಗಾ ಮತ್ತೆ ಏರಿಕೆ ಮಾಡಿದ್ರೆ ಅಷ್ಟೊಂದೇನು ಪ್ರಯೋಜನ ಇಲ್ಲ. ಪ್ರಯಾಣಿಕರು ಕಳ್ಕೊಳ್ಳೋದಿರಲಿ ಯಾಕೆಂದರೆ ಹೇಳ್ತಾರಲ್ಲ, ಮಜಬೂರಿ ಅಂದ್ಬಿಟ್ಟು ಕೆಲವರು ಹೋಗ್ತಾರೆ, ಹಂಗೇನಿಲ್ಲ. ಬಟ್ಟು ಆದ್ರೂ ತುಂಬಾ ಕಷ್ಟ ಅಲ್ವಾ, ಏನೇ ಆದರೂ ಇದು ಮಾಡ್ಕೊಂಡು ಹೋಗಬೇಕು. ಅದರಿಂದ ಪ್ರಾಬ್ಲಮ್ ಆಗಿದೆ. ತುಂಬ ಭಾಳ ಕಷ್ಟ ಆಗಿಬಿಟ್ಟಿದೆ ನಮ್ಮ ಜೀವನದಾಗ. ಹೇಳ್ಬೇಕಂದ್ರೆ ಎಲ್ಲ ಬೆಲೆ ಏರಿಕೆ ಮಾಡ್ತಿರೋದ್ರಿಂದ ಇದೇನು ಅಮ್ಮಂಗೆ ಗೊತ್ತಾಗ್ತಿಲ್ಲ. ನಮಗೂ ಭಾಳ EMI ಸಮಸ್ಯೆ. ಆಟೋ ಈಗ ಬಾಡಿಗೆ ಕೇಳಂಗಿರಲ್ಲ. EMIಯಲ್ಲಿ EMI ಕಟ್ಬೇಕು ತಿಂಗಳ ಮನೆ ಸಮಸ್ಯೆ, ಇವಕ್ಕೆಲ್ಲ ಪರಿಹಾರ ಭಾಳ ಕಷ್ಟ ಆಗಿದೆ. ಈ ಸರ್ಕಾರದವರು ನಾವು ಈ ಥರ ಮಾಡ್ತಾರಂತ ಅಂದ್ಕೊಂಡಿದ್ದಿಲ್ಲ. ಮೆಟ್ರೋ ಬೇರೆ, ನಾನು ಮೆಟ್ರೋಗೆ ಅಡ್ಡಾಡ್ತಿರ್ತೀನಿ ಅವಾಗವಾಗ. ಮೆಟ್ರೋ ದರ ಜಾಸ್ತಿ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾನೇನು ಹೇಳೋಕ್ಕಾಗತ್ತೆ, ಅವರು ಅರ್ಥ ಮಾಡ್ಕೊಳ್ಬೇಕಂತ ನಾನು. ಬೇರೆ ಬೇರೆ ಬೆಲೆ ಏರಿಕೆಗಳೆಲ್ಲ ಆಗ್ಬಿಟ್ಟಿದಾವೆ. ಇದು ಒಂದೊಂದೇ ಆಗ್ತಾ ಇದ್ರೆ ಸಾಮಾನ್ಯರ ಜೀವನ ಹೇಗೆ ಅಂತ ಹೇಳಿ ಸರ್, ಇದಕ್ಕೆಲ್ಲ ಪರಿಹಾರ ನಾವು ಮಾಡ್ಕೊಂಡಿರೋ ತಪ್ಪು. ಏನೇ ಆಗಲಿ, ನಾವು ಈಗ ಎಲೆಕ್ಷನ್ ಬಂದಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು. ನಾವೆಲ್ಲ ಒಂದಾಗಿ ಹೌದು, ಅದಕ್ಕೋಸ್ಕರನೇ ನಾವೆಲ್ಲ ಒಂದಾವಾಗ ಫಸ್ಟ್. ಈ ರಾಜಕೀಯ ಪಕ್ಷಗಳು ಎಲ್ಲವೂ ಅಷ್ಟೇನೆ. ನಾವು ಫಸ್ಟ್ ಸರಿಯಾಗಿದ್ದು ಒಳ್ಳೆ ಪಕ್ಷನ ಆಯ್ಕೆ ಮಾಡಬೇಕು. ಇದರಿಂದ ಭಾಳ ಸಮಸ್ಯೆ ನಮಗೆ. ನಾವು ಚಾಯ್ಸ್ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ. ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ್ರೆ ಬೇಡ ಅಂತ. ಮೆಟ್ರೋ ಅಂತ ಅಲ್ಲ ಸರ್, ಎಲ್ಲ ಏರಿಕೆ, ಬೆಲೆ ಏರಿಕೆ ಎಂಬುದು ಎಲ್ಲ ಮಾಡ್ತಿದ್ದಾರೆ. ಆದರೆ ಕೆಲವೊಬ್ರಿಗೆ ಗೊತ್ತಿಲ್ಲ. 2,000 ಕೊಡ್ತಾ ಇದ್ದಾರೆ ಅಂತಾರೆ, ಇಲ್ಲಿ ಇನ್ನೊಂದು ಕಡೆ ಇದು ಮಾಡ್ತಿದ್ದಾರೆ. ಎಲ್ಲದರಲ್ಲಿ ಏರಿಕೆ ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ, ಜನಸಾಮಾನ್ಯರಿಗೆ. ಅವ್ರು ಅರ್ಥ ಮಾಡ್ಕೊಳ್ಬೇಕು. ಅವರೇನು ರಾಜಕೀಯದವರು ಇವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟಾಗಿ ಅಡ್ಡಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಬಸ್ಸಲ್ಲಿ ಅಡ್ಡಾಡಬೇಕು. ಈಗ ಅದೇ ಒಂದಿನ ಬಂದು ಆಟೋ ಓಡಿಸಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಕಷ್ಟ ಏನಂತ. ಅವ್ರಿಗೆ ಗೊತ್ತಿರಲ್ಲ, ಏನಿಲ್ಲ, ಮಾತಾಡ್ತಾರೆ. ಹೋಗಕ್ಕಾಗಲ್ಲ. ಮಾವನಿನ ಕೈಯಿಂದ ಎಲ್ಲರೂ ಬಸ್ ಮೇಲೇ ಡಿಪೆಂಡ್ ಆಗ್ತಾರೆ. ಮೆಟ್ರೋದೆಲ್ಲ ಜಾಸ್ತಿ ಆಗಿದೆ. ನಾನು ಆ ಕಡೆ ಎಲ್ಲ ಜಾಸ್ತಿ ಆ ಕಡೆ ಪ್ರೆಸ್ಟೇಜ್ ಗ್ರೂಪ್ಸ್ ಅಂತಿದೆ, ಸಾಫ್ಟ್ವೇರ್ MG ರೋಡ್ ಕಡೆಲ್ಲ ಹೋಗ್ತೀನಿ. ಮುಂಚೆ ಆ್ಯಕ್ಚುಲಿ 4-5 ಮಂತ್ಸ್ ಬ್ಯಾಕ್ ಎಲ್ಲ ಕಮ್ಮಿ ಇತ್ತು, ಈಗೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಜಾಸ್ತಿ ಅಂದರೆ ಈಗ ಒಂದು 35 ರೂಪೀಸು 40 ರೂಪೀಸು ಹೆವಿ ಆಗಿದೆ ಆ ಕಡೆ ಎಲ್ಲ. ಆಮೇಲೆ EG ನಗರ ರೂಟು ಅದೆಲ್ಲನೂ ಅಷ್ಟೇ, ಒಂದು 25 ರೂಪೀಸ್ ಜಾಸ್ತಿ ಆಗಿದೆ. ಅದು ಚೇಂಜ್ ಮಾಡ್ತಾನೆ ಇದ್ದೀರಿ ಮೆಟ್ರೋ ಪ್ರೈಸ್ ಎಲ್ಲ ಟಿಕೆಟ್ದು. ಈಗ BMTC ಮೇಲೆನೆ ಡಿಪೆಂಡ್ ಆಗಬೇಕು ಜನ. ಮೆಟ್ರೋ ಅಲ್ಲೇ ಹೋಗಕ್ಕಾಗಲ್ಲ. ಟ್ರಾಫಿಕ್ ಅನ್ನ ತಪ್ಪಿಸಿ ಹೋಗ್ಬೇಕು ಅಂತಂದಾಗ ಮೆಟ್ರೋ ಜನ ಆಯ್ಕೆ ಮಾಡ್ಕೊತಾರೆ. ಈ ಮೆಟ್ರೋನೇ ಮತ್ತೆ ಅದನ್ನ ಜನ ಪ್ರಯಾಣಿಕರನ್ನ ಟಾರ್ಗೆಟ್ ಮಾಡ್ತಿದ್ಯಾ ಅಂತ. ಅದನ್ನೇ ಸ್ವಲ್ಪ ಏನನ್ನ ಪೊಲಿಟಿಷಿಯನ್ ಏನನ್ನ ಇರ್ತದೆ ಸ್ಟೇಟ್. ಅಂದ್ರೆ ಮಾಡೋದು ಬೇಡ ಅಂತ ಅಂತಿಮವಾಗಿ. ಅಂದ್ರೆ ಅವರು ಏನೋ ಪ್ಲಾನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಜನ ಮೇಲೆ ಇದು ಮಾಡ್ತಾರೆ ಎಲ್ಲ ಪ್ರೈಸ್. 3 ಕಾಸಿನ ಲಾಭ ಇಲ್ಲ. ಏನಪ್ಪ ಅಂದ್ರೆ ಅವ್ರಿಗೆ ಓಟ್ ಬಂದಿದ್ದಷ್ಟೇ. ಬಿಟ್ಟಿ ಭಾಗ್ಯ ಕೊಟ್ಟೆ. ಯಾವ ಭಾಗ್ಯ ಕೊಟ್ರಿ? ನಾವು ಕೊಡ್ತಕ್ಕಂಥ ತೆರಿಗೆ ಹಣದಲ್ಲಿ ನೀವು ಸಣ್ಣ ಹೆಲ್ಪ್ ಮಾಡಿದ್ರಿ. ಆದ್ರೆ ಏನು ಮಾಡಿದ್ರಿ? ಸಂಸಾರನ ಹಾಳು ಮಾಡಿದ್ರಿ. ಗಂಡಸರಿಗೆ ಪಡಬಾರ್ ಕಷ್ಟ ಬರಂಗೆ ನೀವು ಮಾಡಿದ್ರಿ. ನಿಮ್ಗಿದ್ದು ಅರಿವಿದೆಯಾ? ನಾವು ದುಡ್ಡು ಕೊಡೋರು ಅವರು. ಯಾರ್ದೋ ಜಾತ್ರೆ ಎಲ್ಲಮ್ಮನ ಇದು ಅನ್ನಂಗೆ ನಾವು ನಿಂತ್ಕೊಂಡು ಹಿಂಗೆ ತಾಕ್ಸಿದ್ರೆ ಕಷ್ಟ. ಉಸಿರಾಡಬೇಕು, ಉಸಿರಾಡೋಕ್ಕೂ ಆಗಲ್ಲ ಸ್ವಾಮಿ. ಮತ್ತೆ ಇನ್ನೇನು ಅಂದ್ಕೊಂಡಿದ್ದೀರಾ? ಮಹಿಳೆಯರ ದೌರ್ಜನ್ಯ. ಮತ್ತು ಅವ್ರು ಇವಾಗ ಗಂಡಸ್ರು ಮಾತು ಕೇಳಲ್ಲ ಸ್ವಾಮಿ. ಅದೇನೋ 2,000 ಅದು 3 ತಿಂಗಳಿಗೋ ಒಂದ್ಸಲಿ ಕೊಟ್ಟರು, ಇಲ್ಲಾಂದ್ರೆ ಇಲ್ಲೇ. ಇನ್ನು ಅವ್ರನ್ನ ಕೇಳಂಗಿದ್ಯಾ? ಮನೇಲಿ ಸಂಸಾರ ಮಕ್ಕಳು ಅಂತ ಮನೇಲಿ ಇದ್ರಲ್ಲ, ಈಗ ಬೀದಿ ಬಸ್ವಿರ್ತಾರ ತಿರ್ಗಾಡಂಗೆ ಆಗೋದ್ರು. ಅದಂಗನ ಹೋಗ್ಲಿ ಬಿಟ್ಟು ಅಡುಗೆನೂ ಮಾಡ್ತಿಲ್ಲ. ಜೊತೆ ಗಂಡಸ್ರದ್ದು ಯೋಗಕ್ಷೇಮ ನೋಡ್ತಿಲ್ಲ. ಅವ್ರಿಗೆ ಬೇಕಾದವ್ರ ಜೊತೆ ತಿರುಗ್ತಾ ಇರೋದು. ಎಲ್ಲಿ ನೋಡಿ, ಯಾವ ಬಸ್ಸಲ್ಲಿ ಹೆಣ್ಮಕ್ಳು ಇಲ್ದಿರೋ ಬಸ್ ಇದೆ ತೋರಿಸಿ ನೋಡೋಣ. ಯಾವ ಬಸ್ ನೋಡಿದ್ರು ಅವರೇ. ಯಾವ ಬಸ್ ಗಂಡಸ್ರಿಗೆ ದುಡ್ಡು ಕೊಟ್ಬಿಟ್ಟು ಇದ್ಯಾ ನರ್ಕಪ್ಪ.
ನಾವು ನರ್ಕದಲ್ಲಿ ನರಳಾಡ್ತಿದ್ದೀವಿ. ಅಲ್ಲ, ಹೆಂಡ್ತಿ ನೀನು ಕಟ್ಕೊಳ್ತೀವಿ, ಅಡುಗೆ ಮಾಡಿಕ್ಕಿ ನಮ್ಮ ಕಷ್ಟ ಸುಖ ನೋಡ್ಕೊಳಕ್ ತಾನೆ. ಈಗಿಲ್ಲ, ಅವ್ರಿಗೆ ತಿರ್ಗಾಡೋಕ್ಕೆ ಕಾಸು ಕೊಡಬೇಕು. ನೀನೆಲ್ಲನ ಹೋಗು, ನೀನೇನ ಮಾಡು, ಯಾರಿಂದನ ಹೋಗು, ಕೇಳಂಗಿಲ್ಲ. ಕೇಳಿದ್ರೆ ಉಸಿರು ಬಿಟ್ಟರೆ ಏಕ್ ಮಾರ್ ದೋ ತುಕಡ ಅನ್ನಂಗೆ ಆಗ್ಬಿಟ್ಟೈತೆ. ಇದೇನಾ ನೀವು ಕೊಡೋ ಬಿಟ್ಟಿ ಭಾಗ್ಯ? ಅಲ್ಲ ಸ್ವಾಮಿ, ಏನೋ ಓಟ್ ತಗೊಂಡ್ರಿ, ಏನೋ ಆಯಿತು, ಇನ್ನೂ ಬೇಕಾ ಬಿಟ್ಟಿ ಭಾಗ್ಯ? ಅಲ್ಲ, ಅಭಿವೃದ್ಧಿ ನೋಡಿದರೆ ಶೂನ್ಯವೋ ಶೂನ್ಯ. ಎಲ್ಲಿ ನೋಡಿದ್ರು ಗುಂಡಿ 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 ಒಳಗೆ ಬೀಳಬೇಕು. ಟ್ರಾಫಿಕ್ ಜಾಮು. ಏನನ್ನ ಉದ್ಯೋಗ ಕೊಟ್ಟಿದ್ದೀರಾ? ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ? ಏನನ್ನ ಕಾರ್ಖಾನೆ ತೆರೆದಿದ್ದೀರಾ? ಏನನ್ನ ನೀವು ಸರ್ಕಾರದ ಕೆಲಸಕ್ಕೆ ನಿಯೋಜನೆ ಮಾಡಿದ್ದೀರಾ? ನಿಮಗೆ ಬೇಕಾದವ್ರಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟನ್ನ ನಿಮಗೆ ಬೇಕಾದ ಸ್ಥಳಕ್ಕೆ ಹಾಕ್ತಿದ್ದೀರಾ. ಅವ್ನು ಲೂಟಿ ಹೊಡಿತಿದ್ದಾನೆ. ಅಂದರೆ ಇಲ್ಲಿ ಕಳ್ರು ಸಂತಲ್ ಸೇರ್ದಂಗೆ ಆಗೋಯ್ತು. ಹೌದು, ಮತ್ತೆ ಸ್ವಾಮಿ ಇನ್ನೇನು ಮಾಡ್ತಾರೆ? ಜನನ ರಕ್ತ ಇರಬೇಕಲ್ಲ. ತಿಂಗಣೆ ಹೆಂಗೆ ರಕ್ತ ಇರ್ತೈತೆ ಹಂಗೆ ತಿಂಗಣೆ ಸೊಳ್ಳೆ ರಕ್ತ ಇರ್ದಂಗೆ ನಮ್ಮ ರಕ್ತ ಇರ್ತಿದಾರಪ್ಪ. ಇವ್ರಿಗೆ ಏನಾನ ಒಳ್ಳೇದಾಗುತ್ತಾ ಸ್ವಾಮಿ? ಯಾವ ಭಗವಂತ ಆದರೂ ಇವ್ರಿಗೆ ಒಳ್ಳೇದು ಮಾಡ್ತಾನ? ಅಲ್ಲ, ಹೆಂಡತಿ ಮಕ್ಕಳು ಇದ್ದಾರೆ, ನಮಗೂ ಈ ಕಷ್ಟ ಬರ್ಬೋದು ಅನ್ನೋ ಅರಿವು ಬೇಡವಾ? ಜ್ಞಾನ ಬೇಡವಾ? ಜನನ್ನ ಈ ರೀತಿನ ನೀವು ಗೋಳ್ವಿಕೊಳ್ಳೋದು, ಈ ರೀತಿನ ಸಂಸಾರನ ಹಾಳು ಮಾಡೋದು, ಹಾಳು ಮಾಡಿ ಗಂಡಸನ್ನ ಬೀದಿ ನಿಲ್ಸಿರೋದು, ನಿಮ್ಗೇನು ಬುದ್ಧಿ ಇದೆಯೋ ಲದ್ದಿ ಇದೆಯೋ ಒಂದು ಗೊತ್ತಿಲ್ಲ ಸ್ವಾಮಿ. ಅನ್ನೋದು ಇವಾಗ ಏನೋ ಪಾಪ ಟ್ರಾನ್ಸ್ಪೋರ್ಟೇಷನ್ಗೆ ಜನ ಆಯ್ಕೆ ಮಾಡ್ತಿದ್ದಾರೆ. ಅದ್ರ ದರನು ಜಾಸ್ತಿ ಆದರೆ ತಿರ್ಗಾ ಯಾವ್ದಕ್ಕೆ ಹೋಗ್ಬೇಕು ಜನ? BMTCನೂ ಬೆಂಗಳೂರಲ್ಲಿ ಟ್ರಾಫಿಕ್, ಮೆಟ್ರೋ ಇದೆ, ಟ್ರಾಫಿಕ್ ಇಲ್ಲ, ಏನಿಲ್ಲ, ಮೆಟ್ರೋಲ್ ಓಡಾಡೋಣ ಅಂದ್ರೆ ಇದಕ್ಕೂ ದರಗಳು ಜಾಸ್ತಿ ಮಾಡ್ಕೊಂಡಿದ್ರೆ ಜನ ಹೆಂಗ್ ಓಡಾಡಬೇಕು? ಜನಸಾಮಾನ್ಯರು ಓಡಾಡಬೇಕು ಇರೋ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಮೆಟ್ರೋ, BMTC ಇದು ಹೇಳ್ಬಿಟ್ರೆ ಬೇರೆ ಯಾವುದೂ ಇಲ್ಲ. ರಾಜಕಾರಣಿಗಳ ಹತ್ರ ಕಾರ್ಗಳಿರುತ್ತೆ, ದೊಡ್ಡ ದೊಡ್ಡ ಬಂಗ್ಲೆಗಳಿರುತ್ತೆ, ಹೆಂಗಾದ್ರೂ ಯೂಸ್ ಮಾಡ್ತಾರೆ. ಜನಸಾಮಾನ್ಯರಿಗೋಸ್ಕರ ಇಟ್ಟಿರೋ ಟ್ರಾನ್ಸ್ಪೋರ್ಟೇಷನ್ ಅದಕ್ಕಾದ್ರೂ ಸ್ವಲ್ಪ ಬಿಡಿ ರಾಜಕಾರಣಿಗಳು. ದಯವಿಟ್ಟು ಇದು ಮಾತ್ರ ದರ ಮಾತ್ರ ಹೈಕ್ ಮಾಡಕ್ ಹೋಗ್ಬಿಡಿ. ಈ ತರ ಏನಾದ್ರು ಆದ್ರೆ ಜನ ನಡ್ಕೊಂಡು ಓಡಾಡ್ಬೇಕು ಬೆಂಗಳೂರಲ್ಲಿ. ಯಾವ ಪರಿಸ್ಥಿತಿ ಈಗ ಇತ್ತೀಚೆಗೆ ಲಾಸ್ಟ್ ಟೈಮ್ ಹೈಕ್ ಮಾಡುವಾಗ್ಲೂ ಕೂಡ ಸಾಕಷ್ಟು ಹೋರಾಟಗಳಾಗುವಂಥದ್ದು, ಜನ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಂಗಂದ್ರೂ ಕೂಡ ಒಂದು 30 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು 10 ರೂಪಾಯಿ ಕಡಿಮೆ ಮಾಡಿ ಮತ್ತೆ ಅಲ್ಲಿಂದಲ್ಲಿಗೆ ಮ್ಯಾನೇಜ್ ಮಾಡೋದು. ಜನ ಓಡಾಡೋಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅದೇ ಏನಾದ್ರು ಪ್ಲಾನ್ ಮಾಡ್ಕೊಂಡು ಜನಗಳದ್ದು ಈ ಟ್ರಾಫಿಕ್ ಅಲ್ಲಿ ಓಡಾಡೋದನ್ನ ತಪ್ಪಿಸ್ಬೇಕು ಅಂತ ಮೆಟ್ರೋದಲ್ಲಿ ಓಡಾಡ್ತಿರಲ್ಲ, ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ಯಾ ಅಂತ ಬಂಡವಾಳ ಅನ್ನೋದಿಲ್ಲ. ಇದು ರಾಜಕಾರಣಿಗಳು ಅತಿ ಬುದ್ಧಿವಂತಿಕೆ ಯೂಸ್ ಮಾಡ್ತಾರೆ. ಜನರಿಗೆ ಏನಂದ್ರೆ ಮೊದಲು ಹೈಕ್ ಮಾಡೋದು, ಸ್ವಲ್ಪ ಪ್ರೊಟೆಸ್ಟ್ ಮಾಡೋದು, ಸ್ವಲ್ಪ ಕಡಿಮೆ ಮಾಡೋದು. ಅವ್ರು ಮೊದಲೇ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಒಂದು 10% 20% ಹೈಕ್ ಮಾಡಿದ್ರೆ ಜನ ರುಚಿದಿದ್ರೆ 10% ಕೆಳಗಡೆ ಮಾಡೋಣ, ಒಂದು 10% ಹೆಂಗೋ ಮಾಡ್ಬೇಕು ಮಾಡ್ತಾರೆ. ಯಾವುದೇ ಕಾರಣಕ್ಕೆ 1 ರೂಪಾಯಿನೂ ಹೈಕ್ ಮಾಡಲಿ. ದಯವಿಟ್ಟು ರಿಕ್ವೆಸ್ಟ್ ಇದು, 1 ರೂಪಾಯಿನೂ ಹೈಕ್ ಮಾಡಕ್ ಹೋಗ್ಬೇಡಿ. ಮೊದಲೇ ಜನ ಸಾಯ್ತಾ ಇದಾರೆ, ಕೆಲಸಗಳಿಲ್ಲ, ಎಂಥದ್ದು ಇಲ್ಲ ಅಂತ. ಇಂಥದ್ರಲ್ಲಿ ಹೈಕ್ ಮಾಡ್ಕೊಂಡಿದ್ರೆ ಬಹಳ ತೊಂದರೆ ಆಗ್ತದೆ. ಹೇಳ್ಬೇಕಲ್ಲ ಕೇಂದ್ರ ಸರ್ಕಾರನ. ಮೆಟ್ರೋ ಇಟ್ ಕಮ್ಸ್ ಅಂಡರ್ ಸೆಂಟ್ರಲ್ ಗವರ್ನಮೆಂಟ್. ಅದಕ್ಕೆ ಚೇರ್ಮನ್ ಬಂದು ಕೇಂದ್ರ ಸರ್ಕಾರದಿಂದ ಇರ್ತಕ್ಕಂಥದ್ದು. ಮೆಟ್ರೋ ಬಂದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮೊದಲು ದರ ಏರಿಕೆ ಆದಾಗ ನಾವು ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ವಿ. ಈಗಲೂ ಈ ದರ ಏರಿಕೆಗೆ ಆಯ್ತು, ಮೆಟ್ರೋ ಬಗ್ಗೆ ಮಾತಾಡೋಣ ಸರ್. ನಯಾ ಪೈಸೆ ಕೊಡೋ ಯೋಗ್ಯತೆ ಇದೆಯಾ ಕೇಂದ್ರ ಸರ್ಕಾರಕ್ಕೆ? ಕೇವಲ 10% ಆಫ್ ಅಮೌಂಟ್ ನಾವು ಮೆಟ್ರೋ ಡೆವಲಪ್ಮೆಂಟ್ ಕೊಡ್ತಾ ಇದ್ದಾರೆ. ದೇ ಹ್ಯಾವ್ ಟು ಗಿವ್ 15% ಆಫ್ ದ ಅಮೌಂಟ್. ನೀವು ರಾಜ್ಯಕ್ಕೆ ಯಾವುದಕ್ಕೂ ನಯಾ ಪೈಸೆ ಕಾಸು ಕೊಡ್ತಾ ಇಲ್ಲ, ತೆರಿಗೆ ಹಣ ಕೊಡ್ತಾ ಇಲ್ಲ. ಎಲ್ಲದರಲ್ಲೂ ಈ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಆದ್ರೆ ಮೆಟ್ರೋ ದರಕ್ಕೆ ನೇರವಾದಂತಹ ಹೊಣೆ ಕೇಂದ್ರದ ರೈಲ್ವೆ ಇಲಾಖೆ, ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ಇದಕ್ಕೆ ನೇರವಾದಂತಹ ಹೊಣೆ. ಇನ್ನಾದ್ರು ಯಾಕಂದ್ರೆ ನಮ್ಮ ಕನ್ನಡಿಗರಿಗೆ ನೀವು ಬರೆ ಇಡುವಂತ ಕೆಲಸ ಮಾಡಬೇಡಿ. ಮೆಟ್ರೋ ದರ ಏರಿಕೆ ಆದ್ಮೇಲೆ ಇಲ್ಲಿ ಬಂದು ಸುಳ್ಳು ಹೇಳ್ತಾರೆ. ಏನಂತ? ರಾಜ್ಯ ಸರ್ಕಾರ ಮಾಡಿದ್ದು ಅಂತೇಳಿ. ಅಲ್ಲಿ ಚೇರ್ಪರ್ಸನ್ ಕೂತಿರುವಂತ ವ್ಯಕ್ತಿ ಇದೇ ಕೇಂದ್ರ ಸರ್ಕಾರದವರು. ಅದು ಯಾರು ಮರೆಯಲಿಕ್ಕೆ ಹೋಗ್ಬಾರ್ದು ಸರ್. ವೆರಿ ಸಿಂಪಲ್. ಈಗ ಕಬ್ಬಿಂದೆಲ್ಲ ಗಲಾಟೆ ಆಗ್ತಿದೆಯಲ್ಲ ಸರ್. ಅಲ್ಲಿ ಆ FRP ಮಾಡೋದು ಯಾರು? MSP ನಲ್ಲಿ ರೇಟ್ 31 ರೂಪಾಯಿ ಕೊಡುವಂಥದ್ದು 9.25 ಇದ್ದಿದ್ನ 10.25 ಮಾಡಿ ಅಲ್ಲೂ ರೈತರಿಗೆ ಅನ್ಯಾಯ ಮಾಡೋದು. ಇಲ್ಲಿ ನೋಡಿದ್ರೆ ಅದನ್ನ ಉಲ್ಟಾ ಹೊಡಿಸ್ಬಿಟ್ಟು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೊಡಿಸುವಂತ ಕೆಲಸ ನಿತ್ಯ ನಿರಂತರವಾಗಿ ಬಿಜೆಪಿ ಮಾಡ್ತಾ ಇದೆ. ಒಂದು, ಮೆಟ್ರೋಗೆ ಇವರು ನಯಾ ಪೈಸೆ ಹಣ ಕೊಡ್ತಾ ಇಲ್ಲ. ಇನ್ನೊಂದು, ಈ ದರ ಏರಿಕೆಗೆ ನೇರವಾದಂತಹ ಹೊಣೆ ಕೇಂದ್ರ ಸರ್ಕಾರ. ವಾಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್ ಥ್ರೂವರ್ಡ್ಸ್ ದ ಸ್ಟೇಟ್? ರಾಜ್ಯಕ್ಕೆ ಏನು ಅವರು ಕೊಡುಗೆ ಕೊಟ್ಟಿದ್ದಾರೆ? ಒಂದು ಫ್ಲೇವರ್ ತೋರಿಸಿ ಸರ್.
7,121 ಕೋಟಿ ರೂಪಾಯಿ ಗುಂಡಿ ಮುಚ್ಚೋದಕ್ಕೆ ಖರ್ಚು ಮಾಡಿದ್ರಲ್ಲ, ಯಾವ ಗುಂಡಿ ಮುಚ್ಚಿದ್ದಾರೆ? ಯಾವುದೇ ಕಾಮಗಾರಿ ಆಗಿಲ್ದೇ ಬಿಲ್ ತಗೊಳ್ಳೋಂಥವ್ರು. ಈಗ ಇವ್ರ ನಾಯಕರುಗಳಿಗೆ ಇಷ್ಟೇ ಸರ್, ತಾವನ್ನ ಅನುದಾನಗಳನ್ನ ರಾಜ್ಯ ಸರ್ಕಾರ ತಂದ್ಕೊಡಿ. ಇವತ್ತು ಮೆಟ್ರೋ ಕೇಂದ್ರದಲ್ಲಿ ಮಾತಾಡಿ ಕಮ್ಮಿ ಮಾಡಿಸಿ, ಎಲ್ಲದೂ ನಿಮ್ ಕೈಲೇ ಇದೆ. ರೈತರಿಗೆ ತೊಂದರೆ ಇದಾರಲ್ಲ, ಕೇಂದ್ರ ಸರ್ಕಾರ ಜೊತೆ ಮಾತಾಡಿಸಿ ಆ MSP ಏನಿದೆ ಅದು 40-45 ರೂಪಾಯಿ ತಾವು ಮುಗಿಸಿದ್ರೆ ಎಲ್ಲ ಸಮಸ್ಯೆಗಳ ಪರಿಹಾರ ಸಿಗುತ್ತಲ್ವ. ಒಟ್ಟಾರೆಯಾಗಿ ಇವರಿಗೆ ಜನಗಳು, ರೈತರು, ಮಹಿಳೆಯರು, ಯುವಕರು ಯಾರ ಮೇಲೂ ಕೇಂದ್ರ ಸರ್ಕಾರ ಕರ್ಣ ಇಲ್ಲ. 2 ಕೋಟಿ ಉದ್ಯೋಗ ಆಗಿರಲ್ಲ ಸರ್, 22 ಕೋಟಿ ಉದ್ಯೋಗ ಬರಬೇಕಿತ್ತು. ಏನ್ ಹೇಳ್ತಾರೆ, ರೀಲ್ಸ್ ಮಾಡಿ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಸಾಹೇಬ್ರು ಅವಾಗ ಪಕೋಡ ವಡ ಅಂತಂದಿದ್ರು, ಇವಾಗ ರೀಲ್ಸ್ ಮಾಡಿ ಅಂತ. ಇವ್ರ ಕಡೆಯಿಂದ ನಾವು ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದಕ್ಕಾಗಲ್ಲ. ಈ ಮೆಟ್ರೋ ದರ ಏರಿಕೆಗೆ ನೇರವಾದ ಹೊಣೆ ಕೇಂದ್ರ ಸರ್ಕಾರ. ಕನ್ನಡಿಗರ ರಕ್ತ ಹೀರ್ತಾ ಇದ್ದಾರೆ ಇವರು. ಕನ್ನಡಿಗರ ಬದುಕಷ್ಟೇ ಅಲ್ಲ, ರಕ್ತ ಹೀರಿ ತಾಂಡೋಗಿ ಉತ್ತರ ಭಾರತಕ್ಕೆ ಹಂಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಕೇಂದ್ರ ಸರ್ಕಾರಕ್ಕೆ ನನ್ನ ಧಿಕ್ಕಾರ ಸರ್. ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಏನ್ ತುಂಬಾ ದೊಡ್ಡ ಹೊಡೆತ ಕೊಟ್ಟಿದೆ. ಯಾಕಂದ್ರೆ ಇಲ್ಲಿ ನಾವು ಊರುಗಳಿಂದ ಬಂದು ಇಲ್ಲಿ ಜಾಬ್ ಮಾಡ್ಲಿಕ್ಕೆ ಬರ್ತೀವಿ. ಅಲ್ಲಿ ನಮಗೆ ಓಡಾಡಕ್ಕೆ ದುಡ್ಡು, ಈಗ ಟ್ರಾಫಿಕ್ ಸಮಸ್ಯೆಯಿಂದ ಗಾಡಿ ತಗೊಂಡು ಓಡಾಡಕ್ ಆಗಲ್ಲ ನಮಗೆ. ಇಲ್ಲಿ ಮೆಟ್ರೋ ಪ್ರಯಾಣ ಮಾಡಬೇಕು. BMTC ಹೋದ್ರೆ ಟ್ರಾಫಿಕ್ ಇಂದ ನಾವು ಸರಿಯಾದ ವೇಳೆಗೆ ಆಫೀಸಿಗೆ ಬಂದು ತಲುಪಕ್ಕಾಗಲ್ಲ. ಹಾಗಾಗಿ ನಾವು ಮೆಟ್ರೋ ಬಳಸ್ಕೊಂಡ್ರೆ, ಈಗ 10 ಕಿಲೋಮೀಟರ್ ಇಂದ ನಾನು ಬರ್ತೀನಿ ವಿಜಯನಗರದಿಂದ ಇಲ್ಲಿ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಬರ್ಬೇಕಂದ್ರೆ 50 ರೂಪಾಯಿ ಕೊಟ್ಟು ಬರ್ತೀನಿ. 50 ರೂಪಾಯಿ ಬರೋಕ್ಕೆ ಮತ್ತೆ 50 ರೂಪಾಯಿ ಹೊರಬೇಕು. ಹೀಗಾದ್ರೆ ನಾವು ಯಾವ ರೀತಿ ಸಮಸ್ಯೆ ಆಗುತ್ತೆ. ಈಗ ನಾವು ಮತ್ತೊಂದು BMRC ಕ್ವಶನ್ ಕೇಳಬೇಕಂದ್ರೆ, ಇಲ್ಲಿ ಮೆಟ್ರೋಗೆ ಒಂದೊಂದು ಅಡ್ವರ್ಟೈಸ್ಮೆಂಟ್ ಅಂತ ದೊಡ್ಡ ಬ್ರ್ಯಾಂಡ್ಗಳು ಪೋಸ್ಟ್ ಆಗ್ತಾರೆ. ಇದರಿಂದ ಬರೋ ಅಮೌಂಟ್ ಅನ್ನ ಏನ್ ಮಾಡ್ತಾರೆ? ಮಾಡೋ ಕೆಲಸನೇ ಹಿಂಗೆ ಹೆಚ್ಚಿಗೆ ಮಾಡೋದು, ಹಂಗೆ ಒಂದು ಅರ್ಧ ಕಡಿಮೆ ಮಾಡಿ ಈಗೆಲ್ಲ ಮಾಡಿ ಯಾಮರಿಸ್ತಾರೆ ಅವರು. ಇವೆಲ್ಲ ಭಾಳ ಹೆವಿ ಆಗ್ತದೆ. ಅದ್ರಾಗ ಎಸ್ಪೆಷಲಿ ನಮ್ಮದು ಸೀನಿಯರ್ ಸಿಟಿಜನ್ ಡಿಪೆಂಡೆಂಟ್ಸ್ ನಮಗೆ ತುಂಬಾ ಕಷ್ಟ ಆಗುತ್ತೆ ಓಡಾಡೋದು. ಸರ್, ಈಗ ಟ್ರಾಫಿಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮೆಟ್ರೋದಲ್ಲಿ ಓಡಾಡಕ್ಕೆ ಇಷ್ಟಪಡ್ತಾರೆ. ಎಷ್ಟೇ ಕಷ್ಟ ಆದ್ರೂ ಮೆಟ್ರೋದಲ್ಲಿ ಹೋಗ್ಬೇಕು, ಬೇಗ ಹೋಗ್ತೀವಿ ಅಂತ ಅದನ್ನೇ ಬಂಡವಾಳ ಮಾಡ್ಕೊಳ್ತಿದಾರ ಅಂತ ಇವರು. ನಿಮಗೆ ಅನಿಸುತ್ತೆ, ನೀವು ಹೇಳೋದು ಕರೆಕ್ಟ್ ಅನಿಸುತ್ತೆ. ತುಂಬಾ ನಮಗೆ ಕಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ. ಮನುಷ್ಯರ ಬರ್ಡನ್ ಕೂಡ ಜಾಸ್ತಿ ಆಗುತ್ತೆ. ಜಾಸ್ತಿ ಮಾಡಿದ್ರೂ ಕೊಡಲೇಬೇಕಂತ, ಬಟ್ ಮಾಡೋದು ಯಾಕಂತ ಈಗ ನಮ್ಮ ಥರ ವರ್ಕಿಂಗಲ್ಲಿ ಹೋಗ್ತಾರೆ, ಬೇರೆಯವರೆಲ್ಲ ಹೋಗ್ತಾರೆ. ಈಗ ಕ್ಲೀನ್ ಮಾಡೋದು ಇವರೆಲ್ಲರೂ ಮೆಟ್ರೋ ತೊಗೊಂಡು ಬೇರೆ ಬೇರೆ ಕಡೆ ಹೋಗೋದು. ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಇದು ಎಷ್ಟು ಮಟ್ಟಿಗೆ ಇದನ್ನ ಸ್ವೀಕಾರ ಮಾಡೋದಲ್ಲ, ಅಕ್ಸೆಪ್ಟ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅಂತ. ಯಾಕಂದ್ರೆ ಒಂದು 20,000 ಪೇಮೆಂಟ್ ತಗೋತೀವಿ, 5-6 ಸಾವಿರ ಅದರಲ್ಲೇ ಹೋಗ್ಬಿಟ್ರೆ ಅದರಲ್ಲಿ ಅಕ್ಸೆಪ್ಟ್ ಮಾಡಬೇಕಂತ ನಮ್ಗೆ ಆಪ್ಷನ್ ಇಲ್ಲ. ಅಕ್ಸೆಪ್ಟ್ ಮಾಡಲೇಬೇಕಂತ ಫೋರ್ಸ್ ಮಾಡಿ ಮಾಡ್ತಾರೆ. ಆಪ್ಷನ್ ಕೊಟ್ಟರೆ ಮಾಡ್ಬೇಕಂತ ಕೇಳಿದ್ರೆ ಅಂದರೆ ಯಾರು ಹೇಳಲ್ಲ ಮಾಡ್ಬೇಕಂತ. 5% ಹತ್ತಿರದ 20 ರೂಪಾಯಿ ಅಂದರೆ 25 ರೂಪಾಯಿನೂ ಆಗ್ಬೋದು. ಆ 5 ರೂಪೀಸ್ ಎಕ್ಸ್ಟ್ರಾ ಪರ್ ಡೇ ಆಗ್ಬಿಡೋದು, ತಿಂಗಳಿಗೆ 5 ನೋಡಿದ್ರಲ್ಲ ಪ್ರಯಾಣಿಕರ ಅಭಿಪ್ರಾಯವನ್ನು. ನಮ್ಮ ಮೆಟ್ರೋ ದರವನ್ನು ಯಾವುದೇ ಕಾರಣಕ್ಕೂ ಕೂಡ ಏರಿಕೆ ಮಾಡಬಾರ್ದು. ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ ಎನ್ನುವಂಥ ನಿಟ್ಟಿನಲ್ಲಿ ಬಂದು ಹೋಗುವಂಥ ಸರ್ಕಾರಗಳು, ಕೇಂದ್ರ ಸರ್ಕಾರನೇ ಆಗ್ಬೋದು, ರಾಜ್ಯ ಸರ್ಕಾರನೇ ಆಗ್ಬೋದು, ಒಂದಿಲ್ಲೊಂದು ವಸ್ತುಗಳ ಮೇಲೆ, ಒಂದಿಲ್ಲೊಂದು ದಿನಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಈ ಮೂಲಕವಾಗಿ ಮೆಟ್ರೋ ಟಿಕೆಟ್ ದರವನ್ನು ಈ ಹಿಂದೆಯೂ ಕೂಡ 60%, 70% ಎನ್ನುವಂಥ ನಿಟ್ಟಿನಲ್ಲಿ ಏರಿಕೆ ಮಾಡ್ತು. 10 ರೂಪಾಯಿ ಇದ್ದಂತಹ ಟಿಕೆಟ್ ದರವನ್ನು ಈಗ 15-20 ರೂಪಾಯಿಗೆ ಏರಿಕೆ ಮಾಡುವಂಥ ಕೆಲಸ ಆಗಿದೆ. 50 ರೂಪಾಯಿ ಇರುವಂಥದ್ದನ್ನು 100-150 ರೂಪಾಯಿ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮೆಟ್ರೋದಲ್ಲಿ ಆಗಿದೆ. ಮುಂದಿನ ದಿನಗಳಲ್ಲಿ ಅಂದರೆ ಫೆಬ್ರವರಿ ಹಂತದಲ್ಲಿ ಮತ್ತೆ 5% ಟಿಕೆಟ್ ದರವನ್ನು ಏರಿಕೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ BMRCL ಪ್ಲಾನಿಂಗನ್ನು ಏನು ಮಾಡ್ತಾ ಇದೆಯೋ, ಆ ಪ್ಲಾನಿಂಗ್ ಮಾಡ್ತಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಸರಿಯಲ್ಲ. ಬೆಲೆ ಏರಿಕೆ ನಡುವೆ ಜನರು ಪರಿತಪಿಸುವಂಥದ್ರ ಜೊತೆಗೆ ನಾವು ಹೇಗಪ್ಪ ಜೀವನ ಮಾಡೋದು ಎನ್ನುವಂಥ ನಿಟ್ಟಿನಲ್ಲಿ 1-2 ಕೆಲಸವನ್ನು ಮಾಡ್ಕೊಂಡು ಹೋಗುವಂಥ ಕೆಲಸ, ಬೆಂಗಳೂರಿಗೆ ಬರುವಂಥ ಕೆಲಸ ಆಗ್ತಾ ಇದೆ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು 15-20 ಸಾವಿರ ರೂಪಾಯಿ ಸಂಬಳ ತೆಗೆದುಕೊಂಡು ಮೆಟ್ರೋದಲ್ಲಿ ಪ್ರಯಾಣ ಮಾಡೋಣ, ಅಟ್ಲೀಸ್ಟ್ ಟ್ರಾಫಿಕನ್ನು ಕಡಿಮೆ ಮಾಡಿಕೊಂಡು ಬೇಗ ಮನೆಗಳಿಗೆ ತಲುಪೋಣ ಎನ್ನುವಂಥ ನಿಟ್ಟಿನಲ್ಲಿ ಮೆಟ್ರೋವನ್ನು ಹತ್ಕೊಂಡ್ರೆ ಇಲ್ಲೂ ಕೂಡ ಬೆಲೆ ಏರಿಕೆ ಎನ್ನುವಂಥದ್ದು ಆಗ್ತಾ ಇದ್ದರೆ ನಾವು ಜನ ಹೇಗೆ ಬದುಕೋದು? BMTC ಬಸ್ಸಲ್ಲಿ ಹೋಗೋಣ ಅಂತಂದರೆ ಟ್ರಾಫಿಕ್ ಇರುತ್ತೆ, KSRTC ಬಸ್ಸಲ್ಲಿ ಹೋಗೋಣ ಅಂತಂದರೆ ಬರೀ ಮಹಿಳೆಯರೇ ತುಂಬಿರ್ತಾರೆ. ಮೆಟ್ರೋವನ್ನು ನೋಡಿಕೊಂಡು ಅಟ್ಲೀಸ್ಟ್ ನಿಯರೆಸ್ಟ್ ಎಲ್ಲಾದರೂ ತಲುಪಿ ಅದಾದ ನಂತರ ಬಸ್ಗಳಲ್ಲಿ ಹೋಗೋಣ ಅಂತಂದರೆ ಇದರಲ್ಲಿ ಟಿಕೆಟ್ ದರವನ್ನು ಏರಿಕೆ ಮಾಡುವಂಥದ್ದು ಎಷ್ಟು ಸರಿ ಎನ್ನುವಂಥ ಪ್ರಶ್ನೆಗಳನ್ನು ಸರ್ಕಾರದ ಮೇಲೆ ಹಾಕುವಂಥ ಕೆಲಸ ಆಗ್ತಾ ಇದೆ. ಈ ಮೂಲಕವಾಗಿ ಮುಂದಿನ ದಿನಗಳಲ್ಲಿ BMRCಲಿಂದ ಟಿಕೆಟ್ ದರವನ್ನು 5% ಏರಿಕೆ ಮಾಡಬೇಕು ಎನ್ನುವಂಥದ್ದು ಏನು ಪ್ರಸ್ತಾವನೆ ಆಗ್ತಾ ಇದೆಯೋ, ಮಾತುಕತೆ ಆಗ್ತಾ ಇದೆಯೋ, ಅದು ಕೂಡಲೇ ಕೈ ಬಿಟ್ಟು ಇರುವಂಥದ್ರ ವ್ಯವಸ್ಥೆಯಲ್ಲೇ ನೀವು ಜನಸಾಮಾನ್ಯರ ಪರವಾಗಿ ಹೋಗಿ, ಬಡವರಿರ್ತಾರೆ, ಮಧ್ಯಮ ವರ್ಗದವರು, ಈ ಒಂದು ಸಮುದಾಯ ಜನಗಳು ಮೆಟ್ರೋದಲ್ಲಿ ಹೋಗುವಂಥ ಕೆಲಸ ಆಗ್ತಾ ಇದೆ. ಒಂದು ವೇಳೆ ಟಿಕೆಟ್ ದರವನ್ನು ಏರಿಕೆ ಮಾಡಿದ್ದೇ ಆದಲ್ಲಿ ಈ ಮುಂದಿನ ದಿನಗಳಲ್ಲಿ ಮೆಟ್ರೋ ಪ್ರಯಾಣಿಕರನ್ನು ಕಳೆದುಕೊಳ್ಬೇಕಾದಂಥ ಅನಿವಾರ್ಯತೆ ಮೆಟ್ರೋಗೂ ಕೂಡ
ಬಂದು ಹೊಡ್ಡುತ್ತೇನೋ ಎನ್ನುವಂತಹ ಮಾತುಗಳನ್ನು ಈಗಾಗಲೇ ಹೇಳುವಂಥ ಕೆಲಸ ಆಗ್ತಾ ಇದೆ. ಸದ್ಯಕ್ಕಂತೂ ಈ ಒಂದು ವಿಚಾರವಾಗಿ ನಾವು ಕೂಡ ಪ್ರಯಾಣಿಕರ ಒಂದು ಮನದಾಳದ ಮಾತುಗಳು ಹೇಗಿರ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಕೇಳ್ತಾ ಹೋದರೆ ಇದೇ ಒಂದು ಉತ್ತರವನ್ನು ಸದ್ಯಕ್ಕಂತೂ ಕೊಡ್ತಾ ಇದ್ದಾರೆ. ಇದಿಷ್ಟು ಇವತ್ತಿನ ವಿಶೇಷವಾದಂಥ ಕಾರ್ಯಕ್ರಮ ಆಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.